ಶ್ರೋತೃಗಳೇ ನಮಸ್ಕಾರ. ಶಿವಪುರಾಣದಿಂದ ಆಯ್ದ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಶತರುದ್ರ ಸಂಹಿತೆಯಲ್ಲಿ ಹೇಳಲಾಗಿರುವ ಭೈರವನ ಕಥೆಯನ್ನ ಕೇಳೋಣ. ಒಮ್ಮೆ ಬ್ರಹ್ಮನಿಗೂ ಮಹಾವಿಷ್ಣುವಿಗೂ ನಡುವೆ ಪರಮಾತ್ಮ ಯಾರು ಎಂಬ ವಾಗ್ವಾದ ಶುರುವಾಯಿತು. ಬ್ರಹ್ಮ ಶಿವಮಾಯೆಗೊಳಗಾಗಿ ನಾನೇ ಪರಬ್ರಹ್ಮ, ಪರಮಾತ್ಮ ಅಂದರೆ ವಿಷ್ಣು ಅಡ್ಡ ಬಂದು ನಾನೇ ನಿಜವಾಗಿ ಪರಮಾತ್ಮ ಎಂದ. ಇಬ್ಬರು ವಾದಕ್ಕಿಳಿದರು. ಅವರಿಬ್ಬರ ನಡುವೆ ಆಗ ಒಂದು ದಿವ್ಯ ಜ್ಯೋತಿ ಉದಿಸಿ ಪ್ರಜ್ವಲಿಸಿತು. ಆ ಬೆಳಕಿನಲ್ಲಿ ಶಿವನು ತ್ರಿಶೂಲಪಾಣಿಯಾಗಿ ಕಾಣಿಸಿಕೊಂಡ. ಬ್ರಹ್ಮನು ಮುಗುಳ್ನಕ್ಕು, ಓಹೋ, ನೀನು ರುದ್ರ, ನನ್ನ ಹಣೆಯಿಂದಲ್ಲವೇ ನೀನು ಹುಟ್ಟಿದ್ದು, ನನ್ನನ್ನು ಪ್ರಾರ್ಥಿಸು, ನಿನ್ನನ್ನು ರಕ್ಷಿಸುತ್ತೇನೆ ಅಂತ ಹೇಳಿದ. ಬ್ರಹ್ಮನ ಅಹಂಕಾರದ ಮಾತುಗಳು ಕೇಳಿ ಶಿವನು ಕೂಡಲೇ ಭೈರವಾಕೃತಿ ಎಂದು ಒಬ್ಬ ಮಹಾಪುರುಷನನ್ನ ಸೃಷ್ಟಿಸಿ ಅವನಿಗೆ ಬ್ರಹ್ಮನನ್ನು ಶಿಕ್ಷಿಸಲು ಹೇಳಿದನಲ್ಲದೆ, ಮೊದಲು ನೀನು ಬ್ರಹ್ಮನನ್ನು ಶಿಕ್ಷಿಸು, ಕಾಶಿ ಕ್ಷೇತ್ರದ ಒಡೆಯನಾಗುವೆ ಅಂತ ಹೇಳಿದ. ಆ ಭೈರವನೇ ಕಾಲಭೈರವ. ಕೂಡಲೇ ತನಗೊಪ್ಪಿಸಿದ ಕೆಲಸವನ್ನ ಮಾಡಿದ. ಬ್ರಹ್ಮನು ಶಿವನನ್ನು ಮೂದಲಿಸಿದಂತಹ 5ನೆಯ ಮುಖವನ್ನ ಕತ್ತರಿಸಿದ. ಆಗ ಅವನಿಗೆ ಅಹಂಕಾರ ತೊಲಗಿತು. ವಿಷ್ಣುವಿನೊಂದಿಗೆ ಕೂಡಿ ಶಿವನನ್ನ ಪ್ರಾರ್ಥನೆ ಮಾಡಿದ. ಶಿವ ಕರುಣಾಳುವಾಗಿ ಇಬ್ಬರನ್ನು ಅನುಗ್ರಹಿಸಿದ. ಶ್ರೀಹರಿಯು ಭೈರವನಿಗೆ ಬ್ರಹ್ಮಾದಿಗಳನ್ನ ಸತ್ಕರಿಸಲು ಹೇಳಿದ. ಬ್ರಹ್ಮನ 5ನೆಯ ತಲೆಬುರುಡೆಯನ್ನ ಕೈಯಲ್ಲಿ ಹಿಡಿದು ಲೋಕ ಸಂಚಾರ ಕೈಗೊಂಡು ಬ್ರಹ್ಮ ಹತ್ಯಾ ಪಾತಕವನ್ನ ಕಳೆಯುವಂತೆ ವ್ರತವನ್ನು ಬೋಧಿಸುವಂತೆ ಆದೇಶಿಸಿದ. ಮತ್ತೆ ಬ್ರಹ್ಮ ಹತ್ಯಾ ಎಂಬ ಕನ್ಯೆಯನ್ನ ಸೃಷ್ಟಿಸಿ ಕಾಶಿಯನ್ನು ತಲುಪುವವರೆಗೂ ಭೈರವನನ್ನ ಹಿಂಬಾಲಿಸಲು ಹೇಳಿದ. ಬ್ರಹ್ಮ ಹತ್ಯ ಹಾಗೆಯೇ ನಡೆದುಕೊಂಡಳು. ಭೈರವ ವೈಕುಂಠಕ್ಕೆ ಹೋಗಿ ಅಲ್ಲಿ ವಿಷ್ಣುವಿನಿಂದ ಸತ್ಕಾರ ಸ್ವೀಕರಿಸಿ ಮಹಾಲಕ್ಷ್ಮಿಯಿಂದ ಕೈಲಿದ್ದ ತಲೆಬುರುಡೆಯಲ್ಲಿ ಮನೋರಥಪತಿ ಎಂಬ ಭಿಕ್ಷೆಯನ್ನ ಸ್ವೀಕರಿಸಿದ. ಭೈರವ ವಿಷ್ಣುವಿಗೆ ವರ ನೀಡಿದ. ಆಗ ವಿಷ್ಣುವು ನಿನ್ನಲ್ಲಿನ ಭಕ್ತಿ ಕ್ಷೀಣಿಸದಂತೆ ಮಾಡು ಅಂತ ಹೇಳಿದ. ಭೈರವನು ಅನುಗ್ರಹಿಸಲು ವಿಷ್ಣುವು ಅವನಿಗೆ, ಇನ್ನು ಮುಂದೆ ನೀನು ನರರಿಗಷ್ಟೇ ಅಲ್ಲದೆ ದೇವತೆಗಳಿಗೂ ವರಪ್ರಸಾದನಾಗುವೆ ಅಂತ ಹರಸಿ ಕಳುಹಿಸಿಕೊಡ್ತಾನೆ. ಭೈರವ ಆ ಲೋಕ ಈ ಲೋಕ ಅಂತ ಸುತ್ತಿ ಕೊನೆಗೆ ಕಾಶಿಯನ್ನ ಸೇರಿದ. ಆಗ ಬ್ರಹ್ಮ ಹತ್ಯಳು ಕಿಟಾರನೆ ಕಿರುಚಿ ಪಾತಾಳಕ್ಕೆ ಹೋದಳು. ಭೈರವನ ಕೈಲಿದ್ದ ಬ್ರಹ್ಮ ಕಪಾಲ ಜಾರಿ ಕೆಳಗೆ ಬಿದ್ದು ಅಲ್ಲಿ ಕಪಾಲ ತೀರ್ಥ ಹುಟ್ಟಿಕೊಂಡಿತು. ಭೈರವ ಕಾಶಿ ಕ್ಷೇತ್ರದಲ್ಲಿ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾ ಇರ್ತಾ ಇದ್ದ. ಕಾಶಿ ನಿವಾಸಿಗಳು ಪ್ರತಿ ಮಂಗಳವಾರ ಕಾಲಭೈರವನ ದರ್ಶನವನ್ನ ಮಾಡ್ತಾರೆ. ಶ್ರೋತೃಗಳೇ, ಶತರುದ್ರ ಸಂಹಿತೆಯಲ್ಲಿ ಹೇಳಲಾಗಿರುವ ಶಿವಪುರಾಣದ ಈ ಭೈರವ ಕಥೆಯನ್ನ ಕೇಳಿದ್ರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತೇನೆ. ಧನ್ಯವಾದಗಳು.